ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹಾರ್ದ ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ನಗರದ ಬಿವಿಬಿ ಕಾಲೇಜಿನಲ್ಲಿ ಜರುಗಿದ ವಿಶ್ವ ರಂಗಭೂಮಿ ದಿನಾಚರಣೆ. ಹಿರಿಯ ಕಲಾವಿದರಿಗೆ ಗೌರವ ಸನ್ಮಾನ. ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕೆ ರಂಗಭೂಮಿಯೇ ಶ್ರೇಷ್ಠ ಮಾಧ್ಯಮವಾಗಿದೆ. ಮಹೇಶ್ ವಿ ಪಾಟೀಲ್. ಗಮನ ಸೆಳೆದ ಕಲಾವಿದರ ರಂಗಗೀತೆಗಳ ಗಾಯನ. ನಗರದ ವಡ್ರ್ ಕಾಲೋನಿಯಲ್ಲಿ ಜರುಗಿದ ಕಾನೂನು ಅರಿವು ನೆರವು ಕಾರ್ಯಕ್ರಮ. ಮದ್ಯಪಾನ ಮತ್ತು ಮಾದಕ ವಸ್ತುಗಳ ದುಷ್ಪರಿಣಾಮ ಹಾಗೂ ವಿಶ್ವ ಗ್ರಾಹಕರ ಹಕ್ಕುಗಳ ದಿನಾಚರಣೆ. ಮಾದಕ ವಸ್ತು ಮಾರಾಟ ಮಾಡದೆ ದುಡಿದು ತಿನ್ನಬೇಕು. ನ್ಯಾಯಮೂರ್ತಿ ಎಸ್.ಬಿ. ರೆಹಮಾನ್. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಎಲ್ಲ ಮಾಧ್ಯಮದ ತಾಯಿ ಬೇರು ರಂಗಭೂಮಿಯಾಗಿದೆ. ಇಂದಿನ ಕಾಲದಲ್ಲಿ ಎಂತಹದ್ದೇ ಸಾಮಾಜಿಕ ಜಾಲತಾಣಗಳ ಮಾಧ್ಯಮ ಬಂದರೂ ಕೂಡ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕೆ ರಂಗಭೂಮಿಯೇ ಶ್ರೇಷ್ಠ ಮಾಧ್ಯಮವಾಗಿದೆ ಎಂದು ಕಲಬುರಗಿ ರಂಗಾಯಣದ ಮಾಜಿ ನಿರ್ದೇಶಕ ಮಹೇಶ್ ವಿ ಪಾಟೀಲ್ ತಿಳಿಸಿದರು. ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು, ಕರ್ನಾಟಕ ಬರಹಗಾರರ ಮತ್ತು ಕಲಾವಿದರ ಸಂಘ ಬೀದರ್, ಬಿ.ವಿ. ಭೂಮರೆಡ್ಡಿ ಕಾಲೇಜು ಕನ್ನಡ ವಿಭಾಗದ ವತಿಯಿಂದ ಒಂದು ಕಾಲೇಜಿನ ಸಭಾಂಗಣದಲ್ಲಿ ಎ.ವಿ. ಹಾಲ್ನಲ್ಲಿ ಹಮ್ಮಿಕೊಂಡಿರುವಂತಹ ವಿಶ್ವ ರಂಗಭೂಮಿ ದಿನಾಚರಣೆ ಕಾರ್ಯಕ್ರಮ ಒಂದು ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತಾಡ್ತಾರೆ. ರಂಗ ಕಲಾವಿದರು ಒಂದು ಪಟ್ಟಿಯನ್ನು ತಯಾರು ಮಾಡಬೇಕು. ಆ ಪಟ್ಟಿ ತಯಾರು ಮಾಡಿದ ನಂತರ ಅವರಲ್ಲಿ ಯಾವ್ಯಾವ ಪ್ರತಿಭೆ ಇದೆ ಅನ್ನೋದನ್ನು ಗುರುತಿಸಬೇಕು. ಆ ಗುರುತಿಸಿದ ನಂತರ ಅವರಿಗೆ ಕರೆದು ಸನ್ಮಾನಿಸಬೇಕು, ಗೌರವಿಸಬೇಕು. ಹೀಗೆಲ್ಲ ಮಾಡಿದಾಗ ಮಾತ್ರ ನಾವು ಆ ಒಂದು ರಂಗ ಕಲಾವಿದರನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ. ಮುಂದಿನ ಯುವ ಪೀಳಿಗೆಗೆ ರಂಗಭೂಮಿ ಕಡೆಗೆ ವಾಲೋದಕ್ಕೆ ಒಂದು ಒಳ್ಳೆಯ ಅನುಕೂಲ ಆಗುತ್ತೆ. ಈ ಕೆಲಸವನ್ನು ನಾನು ಮಾಡ್ತೇನೆ, ನೀವು ಪಟ್ಟಿ ಮಾಡಿಕೊಟ್ರೆ ಒಂದು ಸಂಸ್ಕೃತಿ ಇಲಾಖೆ ವತಿಯಿಂದ ಅಥವಾ ಜನಪದ ಪರಿಷತ್ ವತಿಯಿಂದ ನೀವೇನಾದರೂ ಈ ರೀತಿಯ ಒಂದು ಪ್ರತಿಭೆಗಳನ್ನು ಗುರುತಿಸಿ ಕಲಾವಿದರ ಪಟ್ಟಿಗಳನ್ನು ಏನಾದರೂ ನೀವು ಮಾಡಿಕೊಟ್ರೆ ಅವ್ರನ್ನ ಗುರುತಿಸ್ತಕ್ಕಂಥ ಕೆಲಸ, ಅವ್ರನ್ನ ಬೆಳೆಸುವಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ ಅನ್ನುವಂಥ ಮಾತನ್ನು ಮಹೇಶ್ ವಿ ಪಾಟೀಲ್ ಅವರು ತಿಳಿಸಿದರು. ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಕರ್ನಾಟಕ ನಾಟಕ ಅಕಾಡೆಮಿ ಜಿಲ್ಲಾ ಸಂಚಾಲಕ ಹಾಗೂ ಕರ್ನಾಟಕ ಬರಹಗಾರರ ಮತ್ತು ಕಲಾವಿದರ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಗನ್ನಾಥ್ ಹೆಬ್ಬಾಳೆ ಮಾತಾಡ್ತಾ, ರಂಗಭೂಮಿ ನಮ್ಮಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸುತ್ತವೆ. ರಂಗಭೂಮಿ ನಮಗೆ ಶಿಸ್ತು, ಸಂಯಮ, ನಮ್ರತೆ, ಆದರ್ಶ, ಆಮೇಲೆ ತಾಳ್ಮೆ ಮತ್ತು ಮನೋರಂಜನೆ ಒದಗಿಸ್ತವೆ. ರಂಗಭೂಮಿ ನಮ್ಮ ದೇಶದ ಶ್ರೀಮಂತ ಸಂಸ್ಕೃತಿಯ ಪ್ರತೀಕ. ಇದನ್ನು ಮುಂದಿನ ಯುವ ಪೀಳಿಗೆ ಉಳಿಸಿ ಬೆಳೆಸಲು ಪ್ರಯತ್ನ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಕಲಬುರಗಿಯ ಆಡಳಿತ ಮಂಡಳಿ ಸದಸ್ಯ ಡಾಕ್ಟರ್ ರಜನೀಶ್ ವಾಲಿ ವಿಶೇಷ ಉಪನ್ಯಾಸವನ್ನು ಕಲಬುರಗಿಯ ಹಿರಿಯ ರಂಗ ಕಲಾವಿದ ಶಂಕರಯ್ಯ ಆರ್ ಘಂಟಿ ಮತ್ತು ಡಾಕ್ಟರ್ ಸಂಜುಕುಮಾರ್ ಜುಮ್ಮಾ ನೀಡ್ತಾರೆ. ಪತ್ರಕರ್ತ ಆದಿಶ್ ವಾಲಿ ಅವರಿಗೆ ವಿಶೇಷವಾಗಿ ಸನ್ಮಾನ ಕೂಡ ಮಾಡಲಾಯಿತು. ಕಲಬುರಗಿಯ ಕಲಾವಿದರಾದ ಸಂಗಯ್ಯ ಹಳ್ಳದಮಠ್, ವಾದಿರಾಜ್ ಕುಲಕರ್ಣಿ, ಸಚಿನ್ ಮೊಘಾ ರಂಗಗೀತೆಗಳ ಗಾಯನ ನಡೆಸಿಕೊಟ್ರು. ಕಲಾವಿದರಾದ ರಾಮಶೆಟ್ಟಿ ಬೊಂಬಳಿಗೆ, ಗಣಪತಿ ದೇಶಪಾಂಡೆ, ಬಾಬುರಾವ್ ಬಾಬಣೆ, ಆಮೇಲೆ ಧನರಾಜ್ ಬೊಂಬಳಿಗೆ ಅವರನ್ನು ಸನ್ಮಾನಿಸಲಾಯಿತು. ವೇದಿಕೆ ಮೇಲೆ ನಿಜಲಿಂಗಪ್ಪ ತಗಾರೆ, ರಾಷ್ಟ್ರೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ, ಬಿ.ವಿ. ಭೂಮರೆಡ್ಡಿ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ದೀಪಿಕಾ ರಾಗ ಉಪಸ್ಥಿತರಿದ್ದಾರೆ. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪೂಜಾ ಸಂಗಮಾದ್, ಕಾವೇರಿ ಖಂಡ್ರೆ, ರೇಣುಕಾ ಮಳ್ಳಿ ಸೇರಿದಂತೆ ಕಾಲೇಜಿನ ಬೋಧಕೇತರ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. The main power of theater. ಅದಕ್ಕೆ ಎಲ್ಲಕ್ಕಿಂತ ಹಳೆ, ಎಲ್ಲಕ್ಕಿಂತ ಪ್ರಾಚೀನ, ಇವತ್ತಿಗೂ ಪವರ್ಫುಲ್ ಮೀಡಿಯಾ ಅಂದ್ರೆ ಥಿಯೇಟರ್. ನ್ಯೂಸ್ ಪೇಪರು ಇವತ್ತೇನಾಗಿದೆ ಅವ್ರು ಬರೀತಾರೆ, ಫೋಟೋ ತೆಗಿತಾರೆ, ನಾಳೆ ಪ್ರಿಂಟ್ ಆಗುತ್ತೆ, ನಾಳೆ ಬೆಳಗ್ಗೆ ಬರ್ತದೆ. ಟೆಲಿವಿಷನ್ ಹೋಗಿದ್ದು ನಾಳೆ ತೋರಿಸ್ತಾರೆ, 1 ಗಂಟೆ ಆಗಿದ ನಂತರ ತೋರಿಸ್ತಾರೆ. ಲೈವ್ ತೋರಿಸಿದ್ರು ಕೂಡ ಅದು ಮಿನಿಚರ್, ಅದು ಲೈವ್ ಅಲ್ಲ, ಟೆಕ್ನಿಕಲ್ ಸಪೋರ್ಟ್ ಇದೆ ಅದಕ್ಕೆ. ಫಿಲಿಮು 6 ತಿಂಗಳ ಹಿಂದೆ, 1 ವರ್ಷ ಹಿಂದೆ ಶೂಟ್ ಮಾಡ್ತಾರೆ, ಆಮೇಲೆ ತೋರಿಸ್ತಾರೆ. ಅಂದ್ರೆ ಲೈವ್ ಮೀಡಿಯಾ, ರಿಯಲ್ ಮೀಡಿಯಾ ಏನಾಯ್ತು? ಥಿಯೇಟರ್ ತಾನೆ, ಹೌದು ಇಲ್ಲ? ರಂಗಭೂಮಿ ತಾನೆ. ಒಬ್ಬೊಬ್ಬ ರಂಗಮಂದಿರದಲ್ಲಿ ಕೆಲಸ ಮಾಡುವ ನಟ ನಟಿಯರಿಗೆ ಏನು ಬೆಲೆ ಇರ್ತದೆ, ಏನು ಮಾನ ಮರ್ಯಾದೆ ಗೌರವ ಇರ್ತದೆ. ಅವ್ರು ಹೇಳಿದ್ರು, ನಾಟಕ ನೋಡಿದೆ ಹೋದ ವರ್ಷ, ಕಣ್ಣಿಗೆ ನೀರು ಬಂತು 2.5 ತಾಸು. ಫಿಲಿಮ್ ನೋಡಿದ್ರೆ ಬರಲ್ಲ. ಫಿಲಿಮ್ ನೋಡ್ತಾ ನೋಡ್ತಾ ಫೋನ್ ಬಂತು, ಫಿಲಿಮ್ ಪಾಸ್ ಮಾಡ್ತೀರಾ, ಮೊಬೈಲ್ನಲ್ಲಿ ಟಿವಿ ನೋಡ್ತೀರಾ, ಪಾಸ್ ಮಾಡ್ತೀರಾ. ರಂಗಭೂಮಿನಲ್ಲಿ ಪಾಸ್ ಇಲ್ಲ, ಏನಿಲ್ಲ. 3ನೇ ಬೆಲ್ ಆಯ್ತು, ನಾಟಕ ಶುರು ಆಯ್ತು, ಕೊನೆವರೆಗೆ ಎಲ್ಲಿ ನಿಲ್ಸಂಗಿಲ್ಲ ನಾವು. ಸೊ ಈ 3 ಮಾಧ್ಯಮದ ಇಂಪಾರ್ಟೆನ್ಸ್ ನಿಮಗೆ ಗೊತ್ತಾಗಿದೆ. ಹೀಗೆ ನನಗೆ
ಈ 5 ಬೆರಳದು ಇಂಪಾರ್ಟೆನ್ಸ್ ನಿಮಗೆ ತೋರಿಸಿ ಆಮೇಲೆ ಒಂದು ಚಿಕ್ಕದ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ, ಆಮೇಲೆ ಅಲ್ಲಿ ಮಾತು ಮುಗಿಸ್ತೀನಿ. ಇದು ಏನಿದು ತಾಯಿ ಅಂತ ತಿಳ್ಕೊಳ್ಳೋ. ಓಕೆ, ಚೇಂಜ್ ಮಾಡಕ್ ಆಗ್ತದೆ ಇವರಿಗೆ. ಇದು ಯಾರು? ವಿಶೇಷ ಸಂವೇದನೆ ಮೂಲಕ ಪ್ರೆಸೆಂಟ್ ಮಾಡಿರ್ಬೇಕು, ಅದು ಮಾದರಿ ಆಗಿರ್ಬೇಕು, ಅದನ್ನ ಇನ್ನೊಂದು ದೇಶ ಅನುಕರಣೆ ಮಾಡುವಂತಹ ಕಾಂಟ್ರಿಬ್ಯೂಷನ್ ಫಾರ್ ಥಿಯೇಟರ್ ಆಗಿರ್ಬೇಕು ಅಂತ ಒಬ್ಬ ವ್ಯಕ್ತಿನ ವರ್ಷ ಒಬ್ಬನ ಮಾತ್ರ ಆಯ್ಕೆ ಮಾಡ್ತಾರೆ. ಅಂದ್ರೆ 1962ರಿಂದ ಇಲ್ಲಿ ತನಕ ಪ್ರತಿ 1 ವರ್ಷಕ್ಕೆ ಒಬ್ಬ ಮಾತ್ರ ಥಿಯೇಟರ್ ಪರ್ಸನಾಲಿಟಿ ಗಿವ್ಸ್ ದಿ ಪ್ರಾಮಿಸರಿ ನೋಟ್ ಆಫ್ ವರ್ಲ್ಡ್ ಥಿಯೇಟರ್ ಡೇ. ವಾಟ್ ವಿ ಹ್ಯಾವ್ ಟು ಡೂ, ವಾಟ್ ವಿ ಹ್ಯಾವ್ ನಾಟ್ ಟು ಡೂ. ಯಾವುದನ್ನು ಮಾಡಬೇಕಾಗಿದೆ ಅನುಚಾರವಾಗಿ, ಯಾವುದನ್ನು ಬಿಡಬೇಕಾಗಿದೆ ಅನಿವಾರ್ಯವಾಗಿ, ಆ ಸಂದೇಶದ ಸಂವೇದನೆ ಇಟ್ಕೊಂಡಂತಹ ರಂಗಭೂಮಿಯ ಪಿತಾಮಹರು, ಭೀಷ್ಮ ಪಿತಾಮಹ ಅಂತ ಪೌರಾಣಿಕ ಶೈಲಿ, ಅದಕ್ಕಿಂತ ಹೆಚ್ಚು ಪವಿತ್ರವಾದಂತಹ ಗ್ರೇಟ್ ಕಾಂಟ್ರಿಬ್ಯೂಟರ್ ಫಾರ್ ದಿ ಥಿಯೇಟರ್ ಪರ್ಸನಾಲಿಟಿ. ಈ ಗಿವ್ಸ್ ಪ್ರಾಮಿಸರಿ ನೋಟ್ ಅಂದ್ರೆ ನಾವು ಅದನ್ನು ಮಾಡ್ತೀವಿ, ಮಾಡಬೇಕು. ಬಿಕಾಸ್ ವಿ ಆರ್ ಹ್ಯೂಮನ್ ಬೀಯಿಂಗ್. ನಾವು ಮನುಷ್ಯರಾಗಿ ಅಷ್ಟು ಮಾಡಕ್ಕಾಗದೇ ಇದ್ರು ಸ್ವಲ್ಪನಾದ್ರೂ ಮಾಡ್ತೀವಿ ಅಂತ ಹೇಳುವುದಕ್ಕೆ ಈ ITI ವರ್ಷ ಒಂದು ದೇಶದ ಒಬ್ಬನ್ನ ಮಾತ್ರ ಆಯ್ಕೆ ಮಾಡ್ಬೋದು. ಸೊ ಅಂತ ಸಂಗ್ರಾಮದೊಳಗೆ ಈ ಸ್ವಾತಂತ್ರ್ಯವನ್ನು ಯಾವ ರೀತಿಯಾಗಿ ಬೆಳೆಸಬೇಕು ಅನ್ನುವ ನಿಟ್ಟಿನೊಳಗೆ ಅನೇಕ ನಾಟಕಗಳನ್ನ ಪ್ರದರ್ಶನಗೊಂಡು 1947 ಸಂದರ್ಭದಲ್ಲಿ. ಆಮೇಲೆ ಈ ದಿನಾಚರಣೆಗಳು ಯಾಕೆ ನಾವು ಆಚರಣೆಯನ್ನು ಮಾಡಬೇಕು ಅಂತಂದ್ರೆ ಇದರ ಮಹತ್ವ ಏನು, ಇದು ಯಾಕೆ ಆಚರಣೆ ಮಾಡಬೇಕು, ಈ ಆಚರಣೆ ಮಾಡುವುದ್ರ ಮೂಲಕ ನಮ್ಮ ಬದುಕಿನಲ್ಲಿ ಯಾವ ಯಾವ ವಿಚಾರಗಳನ್ನ ಅಳವಡಿಸಿಕೊಳ್ಬೇಕು ಅನ್ನಲಿಕ್ಕೂ ಕೂಡ ಈ ವೇದಿಕೆಗಳನ್ನ ನಮಗೆ ಪೂರಕ ಆಗ್ತವ. ಆಮೇಲೆ ಈ ರಂಗಭೂಮಿ ನಮಗೊಂಥರ ಮಾತಾಡಿಸ್ತದೆ. ಈ ರಂಗಭೂಮಿ ದಿನಾಚರಣೆಗಳು ಯಾವುದೇ ದಿನಾಚರಣೆ ಆಗಿರ್ಬೋದು, ಅದರಲ್ಲಿ ನಾವು ಸೇರ್ಪಡೆ ಆಗ್ತೀವಿ ಅನ್ನೋದು. ಆಮೇಲೆ ಬದುಕಿನ ವಿಧಾನವನ್ನು ಬಲಪಡಿಸ್ತವೆ ದಿನಾಚರಣೆಗಳು. ಆಮೇಲೆ ಹಿರಿಯರ ಆದರ್ಶಗಳನ್ನ, ನಮ್ಮ ಹಿರಿಯರು ಯಾವ ರೀತಿಯಾಗಿ ಅವ್ರು ಬದುಕಿದ್ರು, ಬಾಳಿದ್ರು, ಸಮಾಜಕ್ಕೆ ಕಾಣಿಕೆಗಳನ್ನು ಕೊಟ್ಟರು, ಹಾಗೆ ನಾವು ನಡಿಬೇಕು ಅನ್ನೋ ನಿಟ್ಟಿನೊಳಗೆ ಅವರ ಆದರ್ಶಗಳನ್ನ ನಾವು ಅಳವಡಿಸಿಕೊಳ್ಬೇಕು ಅಂತಕ್ಕಂಥ ಫೀಲಿಂಗ್ಸ್ ನಮ್ಮ ಹತ್ರ ಬರ್ತದೆ. ಆಮೇಲೆ ವಿದ್ಯಾರ್ಥಿಗಳೇ, ಸತ್ಯ, ಅಹಿಂಸೆ, ಮಾನವೀಯತೆಗಳು ಗುಣಗಳು ಕೂಡ ಈ ನಾಟಕದ ಮೂಲಕ ಅನೇಕ ನಮ್ಮ ನಿರ್ದೇಶಕರು ಅಂತ ತಂತ್ರಗಾರಿಕೆ ಟೆಕ್ನಿಕ್ಸ್ ಅನ್ನೆಲ್ಲ ತಂದಿರ್ತಾರೆ ನಾಟಕಗಳಲ್ಲಿ. ಅವು ಕೂಡ ನಮ್ಮ ಮನಸ್ಸಿನ ಮೇಲೆ ಗಾಢವಾದಂತಹ ಪ್ರಭಾವವನ್ನು ಬೀರ್ತಾವ. ಜೊತೆಗೆ ಮನರಂಜನೆನೂ ಕೂಡ ಕೊಡ್ತಾವ. ಈ ಟಿವಿ ನೋಡೋದ್ರಿಂದ ಕಣ್ಣು ಖರಾಬ್ ಆಗ್ತದ ಅಂತ ಹೇಳ್ತಾರೆ, ಕಣ್ಣು ಹೋಗ್ಬಿಡ್ತಾವ ಅಂತ. ಮೊಬೈಲ್ ನೋಡೋದ್ರಿಂದ ಏನಾಗ್ತದೆ, ಕಣ್ಣೆಲ್ಲ ಕೆಟ್ಟು ಹೋಗ್ತಾವ, ಅನೇಕೆಲ್ಲ ವಿಚಿತ್ರ ಅದರಿಂದ ಪರಿಣಾಮ ಆಗಿದೆ ಅಂತ ಹೇಳ್ತಾರೆ. ಆದ್ರೆ ನಾಟಕ ನೋಡೋದ್ರಿಂದ ನೀವು ಕಣ್ಣು ಹೋಗ್ತಾವ ಅಂತ ಯಾರಾದ್ರೂ ಹೇಳ್ಯಾರ ಇಲ್ಲಿ ತನಕ? ನಾಟಕ ನೋಡೋದ್ರಿಂದ ನಿಮ್ ಕಣ್ಣಿನ ಮೇಲೆ ಪರಿಣಾಮ ಉಂಟಾಗ್ತವ ಅಂತ ಯಾರು ಹೇಳ್ಯಾರ? ಯಾರು ಹೇಳಿಲ್ಲ. ಅದಕ್ಕ ಅವು ಸೈಡ್ ಎಫೆಕ್ಟ್, ಅಡ್ಡ ಪರಿಣಾಮಗಳು ಸಾಕಷ್ಟು ಅದಾವ. ಇದು ನಮ್ಮ ಪ್ರಾಚೀನ ಈ ನಾಟಕಗಳಾಗಿರ್ಬೋದು, ಕಲೆಗಳಾಗಿರ್ಬೋದು, ಇವು ಅನೇಕ ಏನು ಪ್ರಕಾರದ ಏನು ನಮ್ಮಲ್ಲಿ ಏನು ಪ್ರಕಾರಗಳದವರ ಸಾಂಸ್ಕೃತಿಕ ಪ್ರಕಾರಗಳು, ಸಾಹಿತ್ಯಿಕ ಪ್ರಕಾರಗಳು, ಅದರಿಂದ ಯಾವುದೋ ಅಡ್ಡ ಪರಿಣಾಮಗಳು ಇಲ್ಲ ಅನ್ನೋದು. ಹೀಗಾಗಿ ಮನರಂಜನಾ ಮಾಧ್ಯಮವಾಗಿಯೂ ಕೂಡ ನಮ್ಮ ಯಾರ ಪೂರ್ವಜರು ಇಂಥ ಏನು ಯಾರೇ ಆಗಲಿ ಕೆಲಸ ಮಾಡಿ ದುಡಿದು ತಿನ್ನಬೇಕೇ ವಿನಃ ಮಾದಕ ವಸ್ತುಗಳನ್ನು ಮಾರಾಟ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಕಡಿಮೆ ಅವಧಿಯಲ್ಲಿ ಹೆಚ್ಚು ಹಣ ಸಂಪಾದನೆ ಮಾಡಬೇಕು ಎನ್ನುವಂಥ ದುರಾಸೆಯಿಂದ ಏನಾದರೂ ಮಾದಕ ವಸ್ತುಗಳ ಮಾರಾಟ ಮಾಡಲಿಕ್ಕೆ ನೀವು ಒಂದು ಕೆಲಸ ಮಾಡಿದರೆ ಅಂಥವರಿಗೆ ಒಂದು ಕಾನೂನಿನ ಕಠಿಣ ಶಿಕ್ಷೆ ಆಗುತ್ತೆ ಅನ್ನುವಂಥ ಮಾತನ್ನು ಒಂದು ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರೂ ಆಗಿರುವಂಥ ನ್ಯಾಯಾಧೀಶ SB ರೆಹಮಾನ್ ಅವರು ತಿಳಿಸಿದರು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್, ಜಿಲ್ಲಾ ವಕೀಲರ ಸಂಘ ಬೀದರ್, ಕರ್ನಾಟಕ ಅಬಕಾರಿ ಇಲಾಖೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ನಗರದ ವಡ್ಡರ್ ಕಾಲೋನಿಯಲ್ಲಿ ಜರುಗಿದ ಮದ್ಯಪಾನ ಮತ್ತು ಮಾದಕ ವಸ್ತುಗಳ ದುಷ್ಪರಿಣಾಮ ಹಾಗೂ ವಿಶ್ವ ಗ್ರಾಹಕರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡ್ತಾರೆ. ತಿಳಿದೋ ತಿಳಿಯದೆಯೋ ಗಾಂಜಾ ಅಥವಾ ಇನ್ನಿತರ ಮಾದಕ ವಸ್ತುಗಳ ಮಾರಾಟ ಮಾಡಿ
ಕಾನೂನಿನ ಸುಳಿಯಲ್ಲಿ ಏನಾದರೂ ನೀವು ಸಿಲುಕಿಕೊಂಡ್ರೆ ಹೊರಗಡೆ ಬರೋದು ಬಹಳ ಕಷ್ಟಕರ ಅನ್ನುವಂಥ ಮಾತನ್ನು ರೆಹಮಾನ್ ಅವರು ಹೇಳಿದರು. ಇನ್ನು ಯುವಕರು ಬಹುತೇಕವಾಗಿ ಈ ವಡ್ರ ಕಾಲೋನಿಯಲ್ಲಿ ಆ ರೀತಿಯ ಒಂದು ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಎನ್ನುವಂಥ ಮಾಹಿತಿ ಬಂದಿರೋದ್ರಿಂದ ಈ ಒಂದು ಕಾಲೋನಿಯಲ್ಲಿ ನಾವು ಕಾನೂನಿನ ಅರಿವು, ನೆರವು ಮತ್ತು ಉಚಿತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಯುವಕರು ತಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡ್ಕೋಬೇಕಾದ್ರೆ ಈ ಒಂದು ಮಾದಕ ವಸ್ತುಗಳ ಮಾರಾಟ ಮಾಡ್ತಕ್ಕಂಥದ್ದು, ಮನೆಯಲ್ಲಿ ಇಟ್ಕೊಳ್ತಕ್ಕಂಥದ್ದು, ಅವುಗಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದನ್ನು ಈಗಲೇ ಬಿಟ್ಟು ಬಿಡಬೇಕು ಅನ್ನುವಂಥ ಕಳಕಳಿಯ ಮಾತುಗಳನ್ನು ಅವರು ಹೇಳಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಪ್ರಕಾಶ್ ಅರ್ಜುನ್ ಬನ್ಸೋಡೆ ಅವರು ಮಾತನಾಡಿ, ವಡ್ರ ಕಾಲೋನಿಯಲ್ಲಿ ಹೆಚ್ಚು ಮಾದಕ ವಸ್ತುಗಳ ಮಾರಾಟ ಮಾಡಲಾಗುತ್ತೆ ಎನ್ನುವ ಮಾಹಿತಿಯ ಮೇರೆಗೆ ಇಲ್ಲಿ ಕಾನೂನಿನ ಅರಿವು ನೆರವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಕಾನೂನಿನ ಪ್ರಕಾರ ಮಾದಕ ವಸ್ತುಗಳ ಮಾರಾಟಕ್ಕೆ ಪ್ರೋತ್ಸಾಹ ಮಾಡಿ ಮಾದಕ ವಸ್ತುಗಳನ್ನು ಮನೆಯಲ್ಲಿಟ್ಟುಕೊಂಡ್ರೆ ಅದು ಕೂಡ ಶಿಕ್ಷಾರ್ಹ ಅಪರಾಧವಾಗುತ್ತೆ. ಚಿಕ್ಕ ಮಕ್ಕಳನ್ನು ಕೂಡ ಮಾದಕ ವಸ್ತುಗಳ ಮಾರಾಟಕ್ಕಾಗಿ ಯಾವುದೇ ಕಾರಣಕ್ಕೂ ಕೂಡ ಬಳಸ್ಕೊಳ್ಬಾರ್ದು ಅನ್ನುವಂಥ ಮಾತನ್ನು ಹೇಳಿದರು. ಆಮೇಲೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಅವರ ಭವಿಷ್ಯವನ್ನು ನಿರ್ಮಾಣ ಮಾಡಿ ಅನ್ನುವಂಥ ಸಲಹೆಯನ್ನು ಕೂಡ ಬನ್ಸೋಡೆ ಅವರು ಕೊಡ್ತಾರೆ. ಇದೇ ವೇಳೆ ವೇದಿಕೆ ಮೇಲೆ ಅಧ್ಯಕ್ಷತೆಯನ್ನು ಅಬಕಾರಿ ಉಪ ಆಯುಕ್ತರಾದ ರವಿಶಂಕರ್ ವಹಿಸಿದರು. ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಸನ್ಮುಖ ಸ್ವಾಮಿ, ಡಿಎಚ್ಒ ಡಾಕ್ಟರ್ ಧ್ಯಾನೇಶ್ವರ್ ನಿರ್ಗುಡೆ, ಡಾಕ್ಟರ್ ಕಿರಣ್ ಪಾಟೀಲ್, ಆನಂದ್ ಉಕ್ಕಲಿ, ಅನಿಲ್ ರಾಜ್, ಕೇಶವ್ ಶ್ರೀಮಾಳೆ, ಜಗನ್ನಾಥ್ ಸೊರಳ್ಳಿ, ಹನುಮಂತ್ ಗುತ್ತೇದಾರ್, ಪ್ರೀತಿ ರಾಠೋಡ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಉಚಿತ ರಕ್ತದಾನ ಶಿಬಿರ ಕೂಡ ನಡೆಸಲಾಯಿತು. ಸಾಕಷ್ಟು ಮಾತಾಡೋದಿತ್ತು. ಮುಖ್ಯವಾಗಿ ಸಾರ್ವಜನಿಕರಿಗೆ ಹೇಳುವಂಥ ಸಾಕಷ್ಟು ವಿಷಯ ಇತ್ತು. ಅದ್ರ ಜೊತೆಗೆ ನಮ್ಮ ಅಬಕಾರಿ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಅವ್ರಿಗೆಲ್ಲ ಈ ವಿಶೇಷ ಕಾನೂನುಗಳ ಬಗ್ಗೆ ಸ್ವಲ್ಪ ವಿಚಾರಗಳನ್ನು ಹೇಳಬೇಕಾಗಿತ್ತು. ಆದರೆ ಇನ್ನೊಂದಿನ ಒಂದು ಕಾರ್ಯಕ್ರಮವನ್ನು ಮಾಡೋಣ. ನಾವು ಎಕ್ಸೈಸ್ ಆ್ಯಕ್ಟ್ ಬಗ್ಗೆ ಆಗ್ಬೋದು ಅಥವಾ ನಾರ್ಕೋಟಿಕ್ ಡ್ರಗ್ಸ್ ಆ್ಯಕ್ಟ್ ಬಗ್ಗೆ ಇರ್ಬೋದು. ಇದು ತುಂಬ ವಿಶೇಷವಾದಂಥ ಕಾನೂನು. ಆ ಕಾನೂನುಗಳ ಬಗ್ಗೆ ನಾವು ಪ್ರತಿಯೊಂದು ಅಂಶವನ್ನು ತಿಳ್ಕೊಳ್ತಾ ಇದ್ರೆ ನೀವೇನೇ ಪ್ರಯತ್ನ ಮಾಡಿದ್ರು ಸಹಿತ, ಎಷ್ಟೇ ನೀವು ಡ್ರಗ್ಸ್ನ ನಾವು ಸೀಸ್ ಮಾಡಿದ್ದೀವಿ, ನಾವು ಕೋರ್ಟ್ಗೆ ಕೇಸ್ ಹಾಕಿದ್ದೀವಿ, ನಾವು ಆರೋಪಿನ ಅಲ್ಲಿಗೆ ಜೈಲಿಗೆ ಕಳಿಸಿದ್ವಿ ಅಂದರೂ ಸಹಿತ ನಿಮ್ಮೆಲ್ಲ ಪ್ರಯತ್ನಗಳು ಶೂನ್ಯ ಆಗ್ತದೆ. ಕಾರಣ ಇಷ್ಟೇ, ನಿಮಗೆ ಏನು ಈ ನಮ್ಮ ಉದಾಹರಣೆಗೆ ಹೇಳ್ಬೇಕಂತಂದ್ರೆ ನಾರ್ಕೋಟಿಕ್ ಡ್ರಗ್ಸ್ ಆ್ಯಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ ಆ್ಯಕ್ಟ್ ಇದೆಯಲ್ಲ, ಇದು ತುಂಬ ವಿಶೇಷವಾದ ಕಾನೂನು. ಶಿಕ್ಷೆ ತುಂಬ ಕಠಿಣವಾಗಿದೆ. ಎಷ್ಟು ಕಠಿಣ ಅಂತಂದರೆ ನಿಮಗೆಲ್ಲರಿಗೂ ಗೊತ್ತಿದೆ. ನಾವು NDPS ಆ್ಯಕ್ಟಲ್ಲಿ ಸಾಮಾನ್ಯವಾಗಿ ಡ್ರಗ್ಸ್ನ ಕ್ವಾಂಟಿಟಿಯನ್ನು ಸ್ಮಾಲ್, ಇಂಟರ್ಮೀಡಿಯೇಟ್, ಕಮರ್ಷಿಯಲ್ ಅಂತ ನಾವು ಪರಿಗಣಿಸ್ತೀವಿ. ಸ್ಮಾಲ್ ಕ್ವಾಂಟಿಟಿಯಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದ ಶಿಕ್ಷೆ ಇರ್ತದೆ, 1 ವರ್ಷ ಆಗಿರ್ಬೋದು. ಇಂಟರ್ಮೀಡಿಯೇಟ್ ಕ್ವಾಂಟಿಟಿ ಅಂತಂದರೆ ಅಪ್ ಟು 10 years ಅಂತ ಇರ್ಬೋದು. ಕಮರ್ಷಿಯಲ್ ಕ್ವಾಂಟಿಟಿ ಅಂತಂದರೆ ಮಿನಿಮಮ್ 10 years, ಇಟ್ ಮೇ ಎಕ್ಸ್ಟೆಂಡ್ ಟು 20 years ಅಂತ ಇರ್ಬೋದು. ಅಂದರೆ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ, ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಯಾವುದೇ ಕಾನೂನು ಕಠಿಣವಾದ ಶಿಕ್ಷೆಯನ್ನು ಆ ಉಲ್ಲಂಘನೆಗೆ ಏನು ಪ್ರಕಟ ಮಾಡಿದರೆ ಅದರ ಪರಿಣಾಮಗಳು ತುಂಬ ಘೋರವಾಗಿವೆ. ಆದ ಕಾರಣ ಅದೇ ಕಾನೂನಿನ ಅಡಿಯಲ್ಲಿ ಈ ಕಾನೂನನ್ನು ಮಾಡುವಂಥವ್ರು ಕೆಲವು ರಕ್ಷಣೆಗಳನ್ನು ಒದಗಿಸಿರ್ತಾರೆ. ಯಾಕಂತಂದರೆ ಅದರ ಉದ್ದೇಶ ಇಷ್ಟೇ, ಅಮಾಯಕರನ್ನು, ತಪ್ಪು ಮಾಡದೇ ಇರೋರನ್ನ ಉದ್ದೇಶಪೂರ್ವಕವಾಗಿ ಸಿಲುಕಿಸಬಾರ್ದು ಅನ್ನೋ ಉದ್ದೇಶ ಇದರ ಹಿಂದೆ ಅಡಗಿರ್ತದೆ. ಆದ ಕಾರಣದಿಂದ ಏನಾಗ್ತದೆ ಅಂದರೆ ನೀವು ಅನ್ಕೋಬೋದು ಏನಂತಂದರೆ, ಹೌದು ನಾವು 1000 kg ಗಾಂಜಾನ ಸೀಸ್ ಮಾಡಿದ್ವಿ, ಎಲ್ಲ ಪ್ರೊಸೀಜರ್ ಎಲ್ಲ ಮಾಡಿದ್ವಿ, ಕೋರ್ಟ್ಗೆ ಗಾಂಜಾನ ಹಾಜರು ಮಾಡಿದ್ವಿ, ಅಕ್ಯೂಸ್ನ ಹಾಜರು ಮಾಡಿದ್ವಿ, ಸಾಕ್ಷಿ ಬಂದು ಹೇಳಿದ್ರು, ಅದನ್ನು ನ್ಯಾಯಾಲಯದವರು ಅಕ್ವಿಟ್ ಮಾಡಿದ್ದಾರೆ, ಬಿಡುಗಡೆ ಮಾಡಿದ್ದಾರೆ. ಆದರೆ ನೀವು ತಿಳ್ಕೊಬೇಕಾಗಿಷ್ಟೇ, NDPS ಆ್ಯಕ್ಟಲ್ಲಿ ಕೆಲವು ತುಂಬ ಕ್ಲಿಷ್ಟಕರವಾದ ಮ್ಯಾಂಡೇಟರಿ ಪ್ರಾವಿಷನ್ಸ್ ಇದೆ. ನ್ಯಾಯಾಲಯದ ಈಗ ಉದಾಹರಣೆಗೆ ಹೇಳ್ಬೇಕಂತಂದರೆ ಸೆಕ್ಷನ್ 50 ಅಂತ ಇದೆ NDPS ಆ್ಯಕ್ಟ್. ಸೆಕ್ಷನ್ 50 ಎಷ್ಟರ ಮಟ್ಟಿಗೆ ಮ್ಯಾಂಡೇಟರಿ ಅಂತಂದರೆ, ನೀವೆಲ್ಲ ಪ್ರಯತ್ನಗಳು ಮಾಡಿ ಕಾನೂನು ನ್ಯಾಯಾಲಯದ ಮುಂದೆ ನೀವು ಏನು ನಾರ್ಕೋಟಿಕ್ ಡ್ರಗ್ ಇದೆಲ್ಲ ಅದನ್ನ ಜಪ್ತಿ ಮಾಡಿದ್ದೀವಿ ಅಂತ ಖಂಡಿತವಾಗ್ಲೂ ನೀವು ಸಂಪೂರ್ಣವಾಗಿ ರಿಜುವತ್ ಮಾಡಿದರೂ ಸಹಿತ ಸೆಕ್ಷನ್ 50ನ ನೀವು ಅಪ್ಲೈ ಮಾಡಿಲ್ಲ ಅಂತಂದರೆ, ಸುಪ್ರೀಂ ಕೋರ್ಟ್ ಅವರು ಭಾಳಷ್ಟು ಪ್ರಕರಣಗಳಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ, ಎಂಟೈರ್ ಪ್ರೊಸೀಜರ್ ನೀವೇನು ಸೀಸ್ ಮಾಡಿರ್ತೀರಿ,
ಸೀಸರ್ ಪ್ರೊಸೀಜರ್ ಏನು, ರಿಕವರಿ ಸೀಸರ್ ಪ್ರೊಸೀಜರ್ ಇದೆಯಲ್ಲ, ಅದೆಲ್ಲ ಇಟ್ ಈಸ್ ವಿಷಿಯೇಟೆಡ್ ಅಂತ ಹೇಳ್ತಾರೆ. ಇಟ್ ಬಿಕಮ್ಸ್ ಇಲ್ಲೀಗಲ್ ಅಂತ ಹೇಳ್ತಾರೆ. ಇಲ್ಲೀಗಲ್ ಅಂತ ಈ ಒಂದು ವಂಡರ್ ಕಾಲನಿಯಲ್ಲಿ ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಅಬಕಾರಿ ಇಲಾಖೆಯಿಂದ ಹಾಗೂ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಜಿಲ್ಲಾ ಕಾನೂನು ಸೌಕರ್ಯ ವತಿಯಿಂದ ಆಯೋಜಿಸಲಾಗಿದೆ. ರಕ್ತದಾನ ಶಿಬಿರ ಮತ್ತು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಈ ಒಂದು ವಂಡರ್ ಕಾಲನಿಯಲ್ಲಿ ಆಯೋಜಿಸಲಾಗಿದೆ. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ರೀತಿಯಿಂದ ಆಯೋಜಿಸಿದ್ದಕ್ಕಾಗಿ ಎಲ್ಲ ಅಬಕಾರಿ ಇಲಾಖೆಯ ಅಧಿಕಾರಿಗಳಿಗೂ ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರು ಕೂಡ ನಾನು ಮೊಟ್ಟ ಮೊದಲಿಗೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಈ ಒಂದು ಮದ್ಯಪಾನ ಮತ್ತು ಮಾದಕ ವಸ್ತು ದುಷ್ಪರಿಣಾಮದ ಬಗ್ಗೆ ಕಾರ್ಯಕ್ರಮವನ್ನು ಇಲ್ಲಿ ಹೇಗೆ ಆಯೋಜನೆ ಮಾಡಲಾಗಿದೆ ಅಂತ ಕೇಳಿದರೆ, ನಾವು ಸಾಕಷ್ಟು ಬಾರಿ ಅಬಕಾರಿ ಇಲಾಖೆಯವರು ಕೂಡ ಅಭಿನಂದಿಸಿಕೊಂಡಿದ್ದೆವು. ಈ ಒಂದು ಡ್ರಗ್ಸ್ ಅಬ್ಯೂಸ್ ಬಗ್ಗೆ ಎಲ್ಲಿ ಪ್ರಕರಣ ಜಾಸ್ತಿ ಇದೆ ಮತ್ತು ಎಲ್ಲಿ ಜನರಿಗೆ ಅವೇರ್ನೆಸ್ ಮೂಡಿಸಬೇಕು ಅವಶ್ಯಕತೆ ಇದೆ, ಆ ನಿಟ್ಟಿನಲ್ಲಿ ನಾವು ಏರಿಯಾನ ಐಡೆಂಟಿಫೈ ಮಾಡಿದ್ದೀವಿ. ಈ ಒಂದು ವಂಡರ್ ಕಾಲನಿಯಲ್ಲಿ ಒಂದು ಪ್ರಾಥಮಿಕ ಮಾಹಿತಿ ಪ್ರಕಾರ ಇಲ್ಲಿ ಅನೇಕ ಜನರು ಡ್ರಗ್ ಸೇವನೆ ಮಾಡ್ತಾರೆ ಮತ್ತು ಡ್ರಗ್ ಇಲ್ಲಿಗಲ್ ಟ್ರಾನ್ಸ್ಪೋರ್ಟ್ ಮಾಡೋದಾಗಲಿ ಅಥವಾ ಸೇಲ್ ಮಾಡೋದಾಗಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮಾಹಿತಿ ಕಲೆ ಹಾಕಿ ಈ ಒಂದು ನಾವು ಏರಿಯಾವನ್ನು ಆಯ್ಕೆ ಮಾಡಿದ್ದೀವಿ. ಈ ಸಮಾರಂಭ ಈ ಕಾರ್ಯಾಗಾರ ಮಾಡೋದು ಮತ್ತು ರಕ್ತದಾನ ಶಿಬಿರ, ಆರೋಗ್ಯ ಶಿಬಿರ ಆಯೋಜನೆ ಮಾಡೋ ಉದ್ದೇಶ ಅಂತಂದರೆ ಸಾರ್ವಜನಿಕರಿಗೆ ಅವರ ಆರೋಗ್ಯ ದೃಷ್ಟಿಯಿಂದ ಈ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ. ಇಂದಿನ ಎಲ್ಲ ಸಾರ್ವಜನಿಕರು ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡಿಸ್ಕೋಬೇಕು ಮತ್ತು ಎಲ್ಲ ಆರೋಗ್ಯವಂತರು ರಕ್ತದಾನ ಮಾಡಬೇಕಂತ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ನಿಮಗೆಲ್ಲ ಗೊತ್ತಿದೆ, ಈ ಡ್ರಗ್ಸ್ ಸೇವನೆ ಮಾಡೋದ್ರಿಂದ ಏನೇನು ಅನಾಹುತ ಆಗುತ್ತದೆ ಮತ್ತು ಆರೋಗ್ಯ ಮೇಲೆ ಪರಿಣಾಮ ಆಗುತ್ತದೆ ಮತ್ತು ಹೂವಿನೆಲ್ಲ ಸೇವ್ ಮಾಡೋದ್ರಿಂದ ಮತ್ತು ಟ್ರಾನ್ಸ್ಪೋರ್ಟ್ ಮಾಡೋದ್ರಿಂದ ಯಾವ್ಯಾವ ದುಷ್ಪರಿಣಾಮ ಆಗುತ್ತವೆ ಅಂತ ಇದನ್ನು ನಮ್ಮ ಪ್ರಿನ್ಸಿಪಲ್ ಹೇಳಿದರು. ಯಾವುದೇ ಕಾರಣಕ್ಕೂ ಸಾರ್ವಜನಿಕರು, ವಿಶೇಷವಾಗಿ ಮುಂದಿನ ಎಲ್ಲ ಹಿರಿಯರು, ಮಕ್ಕಳು, ಮಹಿಳೆಯರು ಎಲ್ಲರ ಮೇಲೆ ಕಾನೂನನ್ನು ಪರಿಪಾಲನೆ ಮಾಡಬೇಕು. ಯಾಕಂತಂದರೆ ಈ ಯಾವುದೋ ಒಂದು ನಮ್ಮ ಮಾಹಿತಿ ಬಂದ ಪ್ರಕಾರ ಈ ಟ್ಯಾಬ್ಲೆಟ್ಸ್ ಕೂಡ ಇಲ್ಲೇ ಸೇಲ್ ಆಗ್ತದೆ ಅಂತ ಹೇಳಿ ಮಾಹಿತಿಗಳು ಮತ್ತು ಅದು ಕಾನೂನು ಪ್ರಕಾರ ತಪ್ಪು. ಯಾವುದೇ ಟ್ಯಾಬ್ಲೆಟ್ಸನ್ನು ಅಕ್ರಮವಾಗಿ ಬೇರೆಯವರಿಗೆ ಮಾರಾಟ ಮಾಡೋದಾಗಲಿ ಅಥವಾ ಬೇರೆಯವರಿಗೆ ಹಣದ ರೂಪದಲ್ಲಿ ತೆಗೆದುಕೊಂಡು ನಾವು ಕೂಡ ಉದ್ದೇಶದಿಂದ ಈ ರೀತಿ ಒಂದು ಇಲ್ಲಿಗೆ ಆಕ್ಟಿವಿಟೀಸ್ ಮಾಡ್ತಕ್ಕಂಥ ವಿಷಯ ಗಮನಕ್ಕೆ ಬಂದಿದೆ. ದಯವಿಟ್ಟು ಯಾರು ಕೂಡ ಟ್ಯಾಬ್ಲೆಟನ್ನು ಎಂದು ತರ್ಕೊಳ್ಳೋದು ಅದು ಅಪರಾಧ. ಅದು ಮಾನವ ಆರೋಗ್ಯದ ಮೇಲೆ ಹಾನಿಕರವಾಗಿ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಯಾರಾದರೂ ಈ ಟ್ಯಾಬ್ಲೆಟನ್ನು ಅಕ್ರಮವಾಗಿ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡಿ ತಂದು ಬೇರೆಯವರಿಗೆ ಮಾರಾಟ ಮಾಡ್ತಾ ಇದ್ದಂಥ ವ್ಯಕ್ತಿಗಳು ಕಂಡು ಬಂದರೆ ಅವರು ಅಂಥ ವ್ಯಕ್ತಿಗಳಿಂದ ನಿರ್ಲಕ್ಷ್ಯವಾಗಿ ಬಣ್ಣಕೊಳ್ಳೋದಕ್ಕೆ ಅಧಿಕಾರಿ ಇಲಾಖೆ ಪೊಲೀಸರಲ್ಲಿ ಕೆಲಸ ಮಾಡ್ತಾ ಇವೆ. ನಾವು ಇಲ್ಲಿ ಮದ್ಯ ನಮಗೆ ಅದರ ಬಗ್ಗೆ ಏನು ಪರಿಣಾಮ ಆಗ್ತದೆ ಅಂತ ಅರಿವು ಮೂಡಿಸಲಿಕ್ಕೆ ನಾವು ಈ ಒಂದು ಕಾರ್ಯಕ್ರಮ ಮಾಡಿಕೊಂಡಿದ್ದೇವೆ. ಇಲ್ಲಿನ ಸಾರ್ವಜನಿಕರು ಆರೋಗ್ಯವಂತರಾಗಿರಬೇಕಾದ್ರೆ ನಾವು ದುಶ್ಚಟಗಳಿಂದ ದೂರ ಇರಬೇಕು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರುದ್ರ ಹಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.